Hello friends, welcome back to our channel. So friends, in this video SHP ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದೇವೆ ಅಂತ ಹೇಳ್ಕೊಡ್ತೀನಿ. ನೀವು ಕ್ರೋಮಲ್ಲಿ SHP ಅಂತ ಸರ್ಚ್ ಮಾಡಿ ಫಸ್ಟ್ ಬರೋ ಲಿಂಕ್ನ ಓಪನ್ ಮಾಡಿ, ನಂತರ ಪೋಸ್ಟ್ ಮೆಟ್ರಿಕ್ ಅಂತ ಇರುತ್ತೆ ನೋಡಿ, ಅಲ್ಲಿ ಅಪ್ಲೈ ಅಂತಿದೆ ನೋಡಿ, ಅದನ್ನು ಅಪ್ಲೈ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ಎಸ್ ಅಂತ ಕೇಳುತ್ತೆ, ಎಸ್ ಅಂತ ಕ್ಲಿಕ್ ಮಾಡಿ. ನಂತರ ಈ ಥರ ಓಪನ್ ಆದಮೇಲೆ ಇಲ್ಲಿ ನಿಮ್ಮ SHP ID ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಆಗಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ಕ್ಯಾಪ್ಚಾ ಹಾಕಿ ಲಾಗಿನ್ ಆಗಿ, ಲಾಗಿನ್ ಆದ ನಂತರ ಫ್ರೆಂಡ್ಸ್ ಈ ಥರ ಓಪನ್ ಆಗುತ್ತೆ. ನೀವು ಇಲ್ಲಿ ಏನು ಮಾಡಬೇಕಂದ್ರೆ, ಇಲ್ಲಿ ಈ ಥರ ಓಪನ್ ಆದಮೇಲೆ ಅಪ್ಲೈ ಫಾರ್ ಹಾಸ್ಟೆಲ್ ಅಂತಿದೆ ನೋಡಿ, ಅಲ್ಲಿ ಅಪ್ಲೈ ಅಂತ ಹಿಡಿದು ನಂತರ ಸ್ಟೆಪ್ 1ನಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ಅಲ್ಲಿ ಅಪ್ಲೈ ಅಂತ ಕ್ಲಿಕ್ ಆದಮೇಲೆ ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್, ಸ್ಟೂಡೆಂಟ್ ನೇಮ್, ಇಯರ್ ಆಫ್ ಪಾಸಿಂಗ್, ಡೇಟ್ ಆಫ್ ಬರ್ತ್, ರಿಜಿಸ್ಟ್ರೇಷನ್ ನಂಬರ್ ಹಾಕೋಣ ಆಟೋಮೆಟಿಕ್ ಫೇಚ್ ಆಗುತ್ತೆ. ನಂತರ ರಿಲಿಜನ್, ಕ್ಯಾಟಗರಿ, ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ ನಂತರ ಸ್ಟೂಡೆಂಟ್ ನೇಮ್, ಫಾದರ್ಸ್ ನೇಮ್, ಲಿಂಗ, ಮದರ್ಸ್ ನೇಮ್, ಡಿಸೇಬಿಲಿಟಿ, ವಿದ್ಯಾರ್ಥಿ, ಪೇರೆಂಟ್ಸ್, ಇದನ್ನೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿ ನಂತರ ಪಾಸ್ಪೋರ್ಟ್ ಸೈಜ್ ನಿಮ್ಮ ಫೋಟೋ ಹಾಕಿ ಫ್ರೆಂಡ್ಸ್. ನಂತರ ನೆಕ್ಸ್ಟು ಅಂತ ಕ್ಲಿಕ್ ಮಾಡಿದ್ಮೇಲೆ ಸ್ಟೆಪ್ 2ಗೆ ಬರ್ತೀರಾ. ಇಲ್ಲಿ ಬಂದುಬಿಟ್ಟು ನಿಮ್ಮದು ಯೂನಿವರ್ಸಿಟಿ, ಅಂದರೆ ನೀವು PUC ಇದ್ದರೆ ಪ್ರಿ ಯೂನಿವರ್ಸಿಟಿ ಅಂತ ಹಾಕಿ, ಡಿಗ್ರಿ ಇದ್ದರೆ ನಿಮ್ದು ಯಾವ ಯೂನಿವರ್ಸಿಟಿ ಬರುತ್ತೆ ಅದು ಹಾಕಿ, ನಂತರ ನಿಮ್ಮದು ಕಾಲೇಜ್, ಡಿಸ್ಟಿಕ್, ಕಾಲೇಜ್, ತಾಲೂಕು, ಇದನ್ನೆಲ್ಲ ಫಿಲ್ ಆದ ನಂತರ ಕೆಳಗಡೆ ಬಂದುಬಿಟ್ರೆ 10th ಬೋರ್ಡು ರಿಜಿಸ್ಟ್ರೇಷನ್ ನಂಬರ್ ಆಟೋಮೆಟಿಕ್ ಬರುತ್ತೆ. PUC ನಿಮ್ಮದು ಹಾಕಬೇಕು. ಇಲ್ಲಿ ಬಂದುಬಿಟ್ಟು ಮಂತ್ ಆಫ್ ಪಾಸಿಂಗ್ ಇಯರ್ ಅಂದರೆ ಮಾರ್ಚ್ ಅಂತ ಹಾಕಿ, ಏಪ್ರಿಲ್ ಅಂತ ಹಾಕ್ಬೇಡಿ. ಮಾರ್ಚ್ ಅಂತ ಹಾಕಿದ ಮೇಲೆ ಆಟೋಮೆಟಿಕ್ ಫೇಸ್ಟ್ ಆಗುತ್ತೆ. ನಂತರ ನೆಕ್ಸ್ಟ್ ಸ್ಟೆಪ್ 3ಗೆ ಬರ್ತೀರಾ. ಸ್ಟೆಪ್ 3ನಲ್ಲಿ ಫ್ರೆಂಡ್ಸ್, ಸ್ಟೆಪ್ 3ನಲ್ಲಿ ಬಂದುಬಿಟ್ಟು ನಿಮ್ಮದು ಹಾಸ್ಟೆಲ್ಗಳನ್ನು ನೀವು ಪ್ರಯಾರಿಟಿ ವೈಸ್ ನೀವು ಸೆಲೆಕ್ಟ್ ಮಾಡಬೇಕು. ಪ್ರಯಾರಿಟಿ ವೈಸ್ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಸ್ಟೆಪ್ 4ನಲ್ಲಿ, ಸ್ಟೆಪ್ 4ಅಲ್ಲಿ ಫ್ರೆಂಡ್ಸ್ ನೀವು ನಿಮ್ಮದು ಹಾಸ್ಟೆಲ್ ಅಪ್ಲಿಕೇಶನ್ ಫುಲ್ಲಾಗಿ ಫಿಲಪ್ ಆಗುತ್ತೆ. ನೀವೇನಿಲ್ಲ ಕೊನೆಯಲ್ಲಿ ಬಂದುಬಿಟ್ಟು ಫೈನಲ್ ಸಬ್ಮಿಟ್ ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಹಾಸ್ಟೆಲ್ ಅಪ್ಲಿಕೇಶನ್ ಆಗುತ್ತೆ.